ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆ ಹಿನ್ನೆಲೆ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಭೀಮಾ ನದಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆ ಹಿನ್ನೆಲೆ ಅಪಾಯದ ಮಟ್ಟವನ್ನು ಮೀರಿ ಭೀಮಾ ನದಿ ಹರಿತಾ ಇದೆ. ಭೀಮಾ ನದಿಗೆ ನೀರಿನ ಒಳಹರಿವು ಹೆಚ್ಚಾಗಿದೆ. ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾಗಿರೋದ್ರಿಂದ ಈ ಒಂದು ಅವಘಡ ಸಂಭವಿಸಿರುವಂತದ್ದು. 5,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಗುರುಸಣಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ನೀರನ್ನ ಬಿಡುಗಡೆ ಮಾಡಿರುವಂತದ್ದು. ವಡಗೇರಾ ತಾಲೂಕಿನ ಗುರುಸುಣಗಿ ಬಳಿಯ ಬ್ರಿಡ್ಜ್ ಕಮ್ ಬ್ಯಾರೇಜ್ ನ ಅಡಿಯಲ್ಲಿ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಬ್ಯಾರೇಜ್ ನ ಒಂದು ಗೇಟ್ ಓಪನ್ ಮಾಡಿ ನೀರನ್ನ ಬಿಡ್ತಾ ಇರುವಂತದ್ದು. ಇದೀಗ ಬತ್ತಿ ಹೋಗಿತ್ತು ಭೀಮಾ ನದಿಯ ಒಡಲು ಪೂರ್ತಿಯಾಗಿ, ಆದ್ರೆ ಇದೀಗ ಪೂರ್ತಿಯಾಗಿ ಭೀಮಾ ನದಿ ತುಂಬಿರುವಂತದ್ದು. ಜಿಲ್ಲಾಡಳಿತದ ಸೂಚನೆ ಮೇರೆಗೆ ಯುವಕರ ಡೋಂಟ್ ಕೇರ್ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದ್ರು ಕೂಡ ಯುವಕರು ಡೋಂಟ್ ಕೇರ್ ಅಂತ ಇದ್ದಾರೆ. ಭೀಮಾ ನದಿ ತೀರದಲ್ಲಿ ಯುವಕರ ಹುಚ್ಚಾಟ ಮಿತಿ ಮೀರ್ತಾ ಇದೆ. ನದಿ ತೀರಕ್ಕೆ ತೆರಳಬಾರದೆಂದು ಸೂಚಿಸಿದ್ರೂ ಕೂಡ ನದಿಗಳಿಗೆ ತೆರಳಿ ಹುಚ್ಚಾಟವನ್ನ ಮೆರಿತಾ ಇದ್ದಾರೆ ಅಲ್ಲಿನ ಯುವಕರು. ಉಕ್ಕಿ ಹರಿಯುವ ನದಿಯಲ್ಲಿ ಮೀನು ಹಿಡಿಯುತ್ತಿದ್ದಾರೆ, ಜೊತೆಲಿ ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಅಲ್ಲಿಗೆ ಹೋಗ್ಬೇಡಿ ಅಂತ ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ, ಆದ್ರೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ. ಅಪಾಯವನ್ನ ಲೆಕ್ಕಿಸದೆ ಮೀನು ಹಿಡಿತಾ ಇದ್ದಾರೆ ಅಲ್ಲಿನ ಯುವಕರು. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಪೂರ್ತಿಯಾಗಿ ನೀರು ತುಂಬಿದೆ, ಆದ್ರೂ ಕೂಡ ಒಂದು ಆಡಳಿತದಿಂದ ಸೂಚನೆಯನ್ನ ಕೂಡ ಕೊಡಲಾಗಿದೆ, ಯಾರು ಕೂಡ ಅಲ್ಲಿಗೆ ತೆರಳಬಾರದು ಅಂತ. ಆದ್ರೂ ಕೂಡ ಅಲ್ಲಿನ ಯುವಕರು ತೆರಳಿ ಮೀನನ್ನ ಹಿಡಿತಾ ಇರುವಂತದ್ದು. ಅಷ್ಟೊಂಥರ ನೀರು ತುಂಬಿದೆ. ಏನಾದ್ರೂ ಅಪಾಯ ಆದ್ರೆ ಯಾರು ಹೊಣೆ? ಹಾಗರಿತಾ ಇದೆ, ಮೀನ್ ಹಿಡಿತಾ ಇದ್ದಾರೆ. ನಗರದ ಹೊರವಲಯದಲ್ಲಿರತಕ್ಕಂಥ ಭೀಮಾ ನದಿ ಅನ್ನೋದು ಈ ಹಿಂದೆ ಸಂಪೂರ್ಣ ಬತ್ತಿ ಹೋಗಿತ್ತು. ನಿನ್ನೆ ಸುರಿದಿರ್ತಕ್ಕಂಥ ಧಾರಾಕಾರ ಮಳೆಗೆ ಸಾಕಷ್ಟು ನೀರು ಬಂದಿರತಕ್ಕಂಥದ್ದು. ಒಂದು ವಾರದಿಂದ ಮಕ್ಕಳು ಏನಾದ್ರು ಈಜಾಡಕ್ಕೆ ಬಂದು, ಶಾಲೆ ಇರಲಾರ ಸಂದರ್ಭದಲ್ಲಿ ಈಜಾಡಕ್ಕೆ ಬಂದು 2 ಮಕ್ಕಳು ಮೃತಪಟ್ಟಿರ್ತಕ್ಕಂಥದ್ದು ಜಿಲ್ಲಾಡಳಿತ ಗಮನ ಕೂಡ ಇದೆ. ಆದರೆ ಇಷ್ಟೆಲ್ಲ ನೀರು ಬಂದರೂ ಕೂಡ ಇಲ್ಲಿ ಯಾರೋ ಸುರಕ್ಷಿತವಾಗಿ ಇದು ಮಾಡಕ್ಕಿದ್ದಾಗ ಮೀನು ಹಿಡ್ಲಿಕ್ಕೆ ಬರ್ತಾರ, ಆಮೇಲೆ ಮೀನುಗಾರ ದನಕರುಗಳು ಬರ್ತಾರೆ. ಇದಕ್ಕೆ ಮುನ್ನೆಚ್ಚರಿಕೆವಾಗಿ ಜಿಲ್ಲಾಡಳಿತ ಯಾವುದೇ ಅನಾಹುತ ಆಗದಂತೆ ಇಲ್ಲಿ ಪೊಲೀಸರನ್ನ ಜನ ತಿರುಗಾಡತಕ್ಕಂಥ ಏರಿಯಾದಲ್ಲಿ ಪೊಲೀಸರು ನೇಮ ಮಾಡಬೇಕಂತಕ್ಕಂಥದ್ದು, ಪೊಲೀಸರಾಗಲಿ ಇಲ್ಲ ಹೋಮ್ ಗಾರ್ಡ್ದಾರ ನೇಮಕ ಮಾಡಿ ಮುಂದಾಗುವ ಅನಾಹುತವನ್ನು ತಪ್ಪಿಸದಲ್ಲಿ ಜಿಲ್ಲಾಡಳಿತ ಮುಂದಾಗಬೇಕಂತಕ್ಕಂಥದ್ದು ಆಗ್ರಹ. ನಗರದ ಹೊರವಲಯದಲ್ಲಿರತಕ್ಕಂಥ ಭೀಮಾ ನದಿ ಅನ್ನೋದು ಈ ಹಿಂದೆ ಸಂಪೂರ್ಣ